In progress. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 1.14 ಇಂದ 1.16 ಅಂದರೆ ಅರ್ಜುನ ವಿಷಾದ ಯೋಗದ 14ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೂ ನಾವು ಮನನವನ್ನ ಮಾಡೋಣ. ಈಗ ಒಂದಷ್ಟು ಪ್ರಶ್ನೆಗಳಿವೆ. ನಾವು ಇದರ ಪಠಣವನ್ನು ಇವಾಗಲೇ ಕಲ್ತ್ಕೊಂಡ್ವಿ. ನಾವು ಇಷ್ಟರವರೆಗೂ ನಾವು ಹೇಗೆ ಹೇಳೋದು ಅನ್ನೋದನ್ನು ಕಲ್ತ್ಕೊಂಡಿದ್ವಿ. ಈಗ ಅದರ ಮೇಲೆ ಒಂದಷ್ಟು ಪ್ರಶ್ನೆಗಳಿದೆ, ಅದನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸಾವಿತ್ರಿಜಿ, ನಿಮಗೆ ಇವಾಗ 1.14 ಹೇಳ್ತಾರೆ. ನೀವು ಕೇಳಿದ್ರ ಮೊದಲು ಶ್ಲೋಕವನ್ನ ನೋಡ್ಬಿಡೋಣವಾ? ಹ್ಮ್ ಹ್ಮ್ 2.4 ಹೋಗಿದೆ ಅದು. ಸರಿ, ಇದು ततः श्वेतः ಹೌದು. युक्ते ಅಮ್, ततः श्वेतैर्हयैर्युक्ते महति स्यन्दने स्थितौ माधवः पाण्डवश्चैव दिव्यौ शङ्कौ ಪ್ರತಧ್ಮತುಃ. ಈಗ ಆ, ಒಂದರಿಂದ 1ನೇ ಶ್ಲೋಕ ಅದು ಆ, ಧೃತರಾಷ್ಟ್ರ ಹೇಳಿದ್ದು ಆಯ್ತು. ಅದು ಆಮೇಲೆ 2ನೇ ಶ್ಲೋಕದಿಂದ 13ನೇ ಶ್ಲೋಕದವರೆಗೂ ಪಾಂಡವರಿಗೆ ಆ, ಏನು ಆ, ಧೃತರಾಷ್ಟ್ರನ ಮಗ ದುರ್ಯೋಧನ ಹೇಗೆ ತನ್ನ ಸೈನ್ಯದ ಬಗ್ಗೆ ಹೇಳಿದ್ದು, ಮತ್ತೆ ಪಾಂಡವರ ಸೈನ್ಯದ ಬಗ್ಗೆ ಹೇಳಿದ್ದು, ಆಮೇಲೆ ಅದನ್ನೆಲ್ಲ ಕೇಳಿಸ್ಕೊಂಡು ಭೀಷ್ಮಾಚಾರ್ಯರು ಅವರು ಶಂಖವನ್ನ ಆ, ಊದಿದ್ದು ಅದೆಲ್ಲವನ್ನು ನಾವು ನೋಡಿದ್ವಿ. ಅಲ್ಲಿಗೆ ದುರ್ಯೋಧನನ ಚಾಪ್ಟರ್ ಆಗೋಯ್ತು. ಈಗ ಈಗ ಇವತ್ತಿನಿಂದ ನಾವು ಮುಂದೆ ಎಲ್ಲವನ್ನು ಜ್ಞಾನ ಅಜ್ಞಾನವೆಲ್ಲ ಕಳಚಿ ಜ್ಞಾನದ ಕಡೆಗೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಇದು ಜ್ಞಾನದ ಮೊದಲ ಕಿರಣ ಈ 14ನೇ ಶ್ಲೋಕದಿಂದ. ಇದರಲ್ಲಿ ಹೇಳ್ತಾರೆ, ಆ, ಇವಾಗ ಪಾಂಡವ ಸೈನ್ಯದ ಮಧ್ಯದಿಂದ ಬಿಳಿ ಕುದುರೆಗಳು ಎಳೆಯುತ್ತಿದ್ದ ಅದ್ಭುತವಾದ ರಥದಲ್ಲಿ ಕುಳಿತು ಮಾಧವ ಮತ್ತು ಅರ್ಜುನರು ತಮ್ಮ ದಿವ್ಯ ಶಂಖಗಳನ್ನು ಊದಿದರು ಅಂತ. ಇದರ ಮೇಲೆ ನಾವು ಪ್ರಶ್ನೆಯನ್ನ ಹಾಕ್ಕೊಂಡಿದ್ದೀವಿ. ಸ್ವಚ್ಛವಾದ ಸಾತ್ವಿಕ್ ಇದು ವಿಶ್ಲೇಷಣೆ ಹೊರಟಾಗಿದೆ. ಆ, ಆ, ಬಿಳಿಯಾದ ಕುದುರೆಗಳು, ಉತ್ತಮವಾದ ರಥ, ಅದರಲ್ಲಿ ಕೃಷ್ಣ ಪರಮಾತ್ಮ ಹಾಗೂ ಅರ್ಜುನ ಊದಿದ್ದು ಅಲೌಕಿಕ ಶಂಖ, ಇದನ್ನ ವಿಶ್ಲೇಷಿಸಿ ಅಂತ ನೀವು ಅಂದ್ರೆ ಈ ಹೊಡೆದ್ರಿ ಅಲ್ವಾ? ಶ್ಲೋಕದಲ್ಲಿ ಹೀಗೆ ಎಲ್ರು ಶಬ್ದ ಮಾಡ್ತಾ ಇರ್ತಾರಲ್ವಾ? ಆ ಹ್ಮ್ ಯುದ್ಧಕ್ಕೆ ಮುಂಚೆ ಆ ಕೌರವರ ಸೇನೆ ಕಡೆಯವರೆಲ್ಲ ಆದ್ಮೇಲೆ ಪಾಂಡವರ ಸೇನೆ ಶುರುವಾಗತ್ತೆ. ನೀವು ಇವಾಗ ಹೇಳಿದ ಹ್ಮ್ ಹಾಗೆ ಜ್ಞಾನದ ಸಂಕೇತ ಅಂತ, ಅಜ್ಞಾನದಿಂದ ನಾವು ಜ್ಞಾನದ ಕಡೆಗೆ ಹೋಗ್ತಾ ಇದ್ದೀವಿ ಅಂತ. ಜ್ಞಾನದ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶಬ್ದ ಮಾಡ್ತಿರುವಾಗ ಪಾಂಡವರ ಪಕ್ಷದಿಂದ ಪ್ರಧಾನವಾದಂತಹ ಕೃಷ್ಣ ಅರ್ಜುನರು ತಮ್ಮ ಶಂಖಗಳ ಧ್ವನಿಯನ್ನ ಮಾಡ್ತಾರೆ. ಅವ್ರು ಹೇಗಿದ್ದಾರೆ ಅಂತಂದ್ರೆ, ಶ್ವೇತೈ ಹೈ ಯುಕ್ತೆ ಮಹತಿ ಚಂದನೆ ಸ್ಥಿತೌ ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ರಥ ಇದೆ,
ಅದು ಮಿಂಚ್ತಾ ಇದೆ, ಆ ರಥವನ್ನು ಬಿಳಿ ಕುದುರೆಗಳು ಎಳಿತಾ ಇವೆ ಅಂತ. ಈ ರಥ ತುಂಬಾ ಸೊಗಸಾಗಿದೆ, ಚೆನ್ನಾಗಿದೆ ಈ ರಥ. ಅಂದ್ರೆ ಮಾಧವ ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮ, ಪಾಂಡವ, ಅರ್ಜುನರು ಇರ್ತಕ್ಕಂತ ಒಂದು ರಥ. ಇಬ್ರು ಸಹ ನಿಂತು ತಮ್ಮ ದಿವ್ಯವಾದ ಶಂಖಗಳನ್ನು ಊದ್ತಾ ಇದ್ದಾರೆ ಅಂತ. ನೋಡಿ. ಬಿಳಿ ಕುದುರೆಗಳು ಅಂತಂದ್ರೆ ಅದು ಒಂದು ಸಾತ್ವಿಕವಾದಂತ ಗುಣನ ತೋರ್ಸತ್ತೆ. ಅರ್ಜುನನ್ ಬಗ್ಗೆನು ನಮ್ಗೆ ನಾವು ಹಿಂದೆ ಎಲ್ಲ ತಿಳ್ಕೊಂಡ್ ಬಂದಿದೀವಿ. ಅರ್ಜುನ ಅರ್ಜುನನಿಗೆ ಪರಮಾತ್ಮನೇ ಸಾರಥಿ ಆಗ್ಬೇಕಾದ್ರೆ ಅರ್ಜುನನಲ್ಲಿ ಎಂತಹ ಒಂದು ಗುಣಗಳಿರ್ಬೇಕು, ಏನೇನೋ ಅವನು ಅದನ್ನೆಲ್ಲ ತಿಳ್ಕೊಂಡ್ ಬಂದಿರ್ತಾನೆ ಅರ್ಜುನ ಅಂತಂದ್ರೆ. ಆ ಜ್ಞಾನದ ಸಂಕೇತವಾಗಿರೋದ್ರಿಂದ ಅದನ್ನೆಲ್ಲಾನು ಪಡ್ಕೊಂಡಿರ್ತಾನೆ ಅರ್ಜುನ. ಪಾಶುಪತಾಸ್ತ್ರವನ್ನು ಪಡೆದಿರೋದು ಆಗಿರ್ಬೋದು, ಖಾಂಡವನ ದಹನ ಆದಾಗ ಅಲ್ಲೂ ಕೂಡ ಅಷ್ಟೇನೆ. ಪ್ರತಿಯೊಂದರಲ್ಲೂ ಆ ವಿಜಯವನ್ನು ಸಾಧಿಸ್ಕೊಂಡು ಬಂದಿರ್ತಕ್ಕಂಥವನು ಅರ್ಜುನ ಅಂತ ನಮ್ಗೆ ಮೊದ್ಲೇ ಹಿಂದೆ ಎಲ್ಲ ನಾವು ತಿಳ್ಕೊಂಡ್ ಬಂದಿದೀವಿ. ಅಂತಹ ಹ್ಮ್ ಒಂದು ಅರ್ಜುನನನ್ನು ಆರಿಸ್ಕೊಂತಾನೆ. ಅಂತಹ ಅರ್ಜುನನಿಗೆ ಸಾರಥಿಯಾಗಿ ಆ ಪರಮಾತ್ಮ ನಿಂತುಕೊಂಡು ಆ ತನ್ನ ಶಂಖವನ್ನು ಊದ್ತಾನೆ ಇದರಲ್ಲಿ ಅಂತ. ಎಂತಹ ಶಂಖವನ್ನು ಅಂತಂದ್ರೆ ಪಾಂಚಜನ್ಯ ಅನ್ನೋ ಒಂದು ಶಂಖವನ್ನು ಊದ್ತಾರೆ. ಅದು ಮುಂದಿನ ಶ್ಲೋಕಕ್ಕೆ ಹೋಗುತ್ತೆ. ಮುಂದಿನಕ್ಕೆ ಹೋಗತ್ತಲ್ವಾ. ಹಾಗೆ ಹೇಳ್ತಾ ಇದ್ದಾರೆ. ಧನ್ಯವಾದ ಸಾವಿತ್ರಿಜೆ. ಅದೇ ಇಲ್ಲಿ ಹೇಗೆ ತೋರಿಸುತ್ತೆ ನೋಡಿ. ಹ್ಮ್. ಕೆಲವು ಕಡೆ 4 ಹ್ಮ್, ಅಯ್ಯೋ, ಇಲ್ಲಿ ಕುದುರೆಗಳನ್ನು 5 ಕುದುರೆಗಳು ಅಂದ್ರೆ ನಮ್ಮ 5 ಇಂದ್ರಿಯಗಳಿಗೆ ಕುದುರೆಗಳನ್ನು ಹೇಳಿದ್ದಾರೆ. ತೋರಿಸುತ್ತೆ. 5 ಕುದುರೆಗಳನ್ನ ತೋರಿಸಿದಾಗ ನಮ್ಮ ಪಂಚೇಂದ್ರಿಯಗಳು ಅಂತ ನಾವು ಪಂಚೇಂದ್ರಿಯಗಳಿಗೆ ಮಾಡ್ಕೊಳ್ಬೇಕು. ಹೇಳಿದ್ದಾರೆ ಇಷ್ಟೇ. ಒಂದಷ್ಟು ಕಡೆ 4 ಕುದುರೆಗಳನ್ನ ತೋರಿಸ್ತಾರೆ. 4 ಕುದುರೆಗಳು ಏನನ್ನ ರೆಪ್ರೆಸೆಂಟ್ ಮಾಡತ್ತೆ? 4 ವೇದಗಳನ್ನ, ಅಂದ್ರೆ ಜ್ಞಾನವನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಅದಕ್ಕೆ ಎಲ್ಲವೂ ಆ ಪರಮಾತ್ಮನಲ್ಲಿಯೇ ಆ ವೇದಗಳು, ಮತ್ತೆ ಮ್, ಯಾವ ರಾಮಾಯಣ, ಮಹಾಭಾರತ ಮತ್ತೆ ಪುರಾಣ, ಈ 7 ಸಹ ಆ, ಪರಮಾತ್ಮನಿಂದಲೇ ಆ ಜ್ಞಾನ ಅನ್ನೋದು ಆ, ಬಂದಿರೋದು. ಅದರ ಪ್ರತಿಪಾದಕ ಭಗವಂತ ಅಂತಂದ್ಬಿಟ್ಟು 4 ಕುದುರೆಗಳನ್ನ ತೋರಿಸಿದಾಗ ಹಾಗೆ ಅರ್ಥ ಮಾಡ್ಕೊಳ್ಬೇಕು. 5 ಕುದುರೆಗಳನ್ನ ತೋರಿಸಿದಾಗ ಈ ಪಂಚೇಂದ್ರಿಯ ಇಂದ್ರಿಯಗಳು ಪಂಚೆ ಅದು ಒಂದ್ ಕಡೆ ಇಂದ್ರಿಯಗಳ ಬಗ್ಗೆನು ಹೇಳ್ತಾರೆ. ಯಾಕೆ ಅಂತಂದ್ರೆ 5 ಇಂದ್ರಿಯಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳು, ನೋಡಿ ಇಲ್ಲಿ ಕರ್ಮೇಂದ್ರಿಯಗಳು, ಕೊಟ್ಟಿದ್ದಾರೆ ನೋಡಿ. ಪ್ರಾಣ, ಪಂಚ ಪ್ರಾಣಗಳು ಅಂತ ಕೂಡ ಅದನ್ನೆಲ್ಲದಕ್ಕೂ ವರ್ಣಿಸ್ತಾ ಹೋಗ್ತಾರೆ ಈ ಶ್ಲೋಕದಲ್ಲಿ. ಎಲ್ಲಾನು ಈ ಪಂಚ ಅಂತಂದ್ರೆ ಇವಕ್ಕೆಲ್ಲಾನು ಸೇರತ್ತೆ ಅಂತ ಅದ್ರ ಬಗ್ಗೆ ಕೂಡ ಹೇಳ್ತಾ ಹೋಗ್ತಾರೆ. 5 ಇಂದ್ರಿಯಗಳು ಅಂತಂದ್ರೆ ನೋಡಿ ಇಲ್ಲೇ ಹೌದು. ಕೊಟ್ಟಿದ್ದಾರೆ. ಧ್ವನಿ, ಹ್ಮ್. ಸ್ಪರ್ಶ, ದೃಷ್ಟಿ ಅಂದ್ರೆ ರೂಪ, ಯಾಕೆ ರುಚಿ, ಆ ಮತ್ತೆ ವಾಸನೆ. ಯಾಕೆಂದ್ರೆ ಅದು ಇಂದ್ರಿಯಗಳು ರಥನ ಓಡಿಸ್ಬೇಕಾದ್ರೆ ಅವು ಕಣ್ಣು ನೋಡ್ತಾ ಇರತ್ತೆ. ಆ ನೋಡ್ತಾ ನೋಡ್ತಾ ಆ ಕಡೆಗೆ ಹೊರಟೋಗತ್ತೆ. ಮನಸ್ಸು ಆ ನೋಡಿದ್ದನ್ನ ಆ ಹೊಳಗ್ ತರತ್ತೆ. ಬುದ್ಧಿ ಒಂಥರ ಹೀಗೆ ಎಲ್ಲವೂ ಒಂದು ಹಿಡಿತದಲ್ಲಿರಲ್ಲ. ಇವೆಲ್ಲವನ್ನು ಹಿಡಿತದಲ್ಲಿರ್ಬೇಕಾದ್ರೆ ಕೃಷ್ಣ ಪರಮಾತ್ಮನ ಕೈಗೆ ಆ ಒಂದು ಹಗ್ಗವನ್ನು ಕೊಟ್ಟಾಗ ಆ ಸರಿಯಾಗಿರ್ತಕ್ಕಂತ ಒಂದು ದಾರಿನಲ್ಲಿ ಅದು ನಡ್ಸಕ್ಕಾಗತ್ತೆ ಅಂತ. ಅದೇ ತರ ನಮ್ಮ ಆ ಇಂದ್ರಿಯಗಳನ್ನು ನಾವು ಮನಸ್ಸು ಹೇಳ್ದಂಗೆ ಕೇಳದೆ ಆ ಬುದ್ಧಿಯಿಂದ ಸರಿಯಾಗಿರ್ತಕ್ಕಂತ ಒಂದು ಯೋಚನೆ ಮಾಡ್ತಾ ನಾವು ಆ ನಡೆಸ್ಬೇಕು ಅಂತ. ಮನಸ್ಸು ಅನ್ನೋದು ಆ ಲಗಾಮು. ಆ ಲಗಾಮನ್ನ ಲಗಮ್. ನಾವು ನಮ್ಮ ಆತ್ಮನ ಕೈಯಲ್ಲಿ ಕೊಡ್ಬೇಕು. ಹಾ. ಶ್ರೀಕೃಷ್ಣ ನಮ್ಮ ಆತ್ಮನ ಪ್ರತೀಕ. ಶ್ರೀಕೃಷ್ಣ ಅಂತ ಏನ್ ಯಾಕೆ ಹೇಳ್ತಿದ್ರು? ಅಂತಂದ್ರೆ ನಮ್ಮ ಅದೇ ಆತ್ಮನೇ. ನಮ್ಮ ಆತ್ಮ ನಮಗೆ ಮರ್ತು ಬಿಟ್ಟಿದೀವಿ. ಆದ್ರೆ ಎಲ್ಲವನ್ನು ನಡೆಸೋದು ಹೌದು. ಅದೇ ಅಂತ ಮರ್ತು ಬಿಟ್ಟಿದೀವಿ. ಹೌದು. ಅದೇ ಯಾಕೆ ಅಂದ್ರೆ ಅವಾಗ ಕುದುರೆಗಳಿಗೆ ಏನು ಗೊತ್ತಿರತ್ತೆ, ಅವ್ ಹೆಂಗಂದ್ರೆ ಹಂಗ ಹೋಗ್ತಾ ಇರತ್ತಲ್ವಾ. ಮೊದ್ಲೇ ನಮ್ಮ ಇಂದ್ರಿಯಗಳನ್ನು ನಾವು ಹೇಳ್ದಂಗೆ ನಾವು ಯಾವ ತರ ಅದಕ್ಕೆ ಅಭ್ಯಾಸ ಮಾಡಿರ್ತೇವೋ ಆ ತರ ಹೋಗೋ ಹಂಗೆ ನಾವು ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ ಈ ಪಂಚೇಂದ್ರಿಯಗಳನ್ನು ಕೂಡ ಅಂತ ನಾವು ಇದರಿಂದ ತಿಳ್ಕೊಬಹುದು ಅಂತ. ಮತ್ತೆ ನಮ್ಮ ನಿಮ್ಮ ಪ್ರತೀಕವಾಗಿ ಇಲ್ಲಿ ಅರ್ಜುನ ಇದ್ದಾರೆ. ಮತ್ತೆ ಈ ದೇಹವನ್ನ ಈ ರಥಕ್ಕೆ ಹೋಲಿಸಿದ್ದಾರೆ.
ಈ ಒಂದು ಚಿತ್ರ ಪೂರ್ತಿ ಮೊದಲೇ ನಾವು ವಿಶ್ಲೇಷಣೆಯನ್ನ ಮಾಡಿದ್ದೀವಿ. ಈಗ ಹೌದು. ಸಂದರ್ಭಕ್ಕೆ ಅನುಸಾರವಾಗಿ ಇದನ್ನ ತೋರಿಸಲಾಗಿದೆ. ಧನ್ಯವಾದಗಳು ಸಾವಿತ್ರಿಜಿ. ಲಕ್ಷ್ಮೀಜಿ, ಇವಾಗ ನೀವು ಮುಂದಿನ ಪ್ರಶ್ನೆಯನ್ನ ಅಟೆಂಪ್ಟ್ ಮಾಡಿ. ಇವಾಗ ಶ್ರೀಕೃಷ್ಣ ಪಾಂಚಜನ್ಯ ಮತ್ತೆ ದೇವದತ್ತ ಅನ್ನೋದು ಅರ್ಜುನ, ಪೌಂಡ್ರ ಅನ್ನೋ ಶಂಖವನ್ನ ಭೀಮ. ನಾನೇ ಹೇಳ್ಬಿಟ್ನಾ? ಹ್ಮ್. ಅನ್ನೋ ಶಂಖಗಳನ್ನ ಯಾರ್ಯಾರು ಊದಿದರು ಅಂತಂದ್ಬಿಟ್ಟು. ಸರಿ, ಆ, ಪರವಾಗಿಲ್ಲ. ಇವಾಗ ಪಾಂಚಜನ್ಯ ಅನ್ನೋದಕ್ಕೆ ನಿಮಗೆ ಬೇರೆ ಏನಾದರೂ ಅರ್ಥಗಳು ಗೊತ್ತಿದೆಯಾ? ದೇವದತ್ತ ಅನ್ನೋದಕ್ಕೆ ಪೌಂಡ್ರ, ಹೀಗೆ ಇವು ಮೂರಕ್ಕೂ ಅರ್ಥಗಳೇನಾದ್ರು ಗೊತ್ತಿದ್ರೆ ಅದನ್ನು ಮುಂದುವರಿಸಿ ಹೇಳಿ. ಆ, ನನಗನ್ಸಿದ್ ಮಟ್ಟಿಗೆ ಪಾಂಚಜನ್ಯ ಅಂತಂದ್ ಹೇಳಿರ ಪಂಚ ಇಂದ್ರಿಯಗಳನ್ನ ಜಯಿಸಿದವರು ಅಂತಂದ್ ಹೇಳಿ ಅಮ್ಮ. ಆ, ಯಾವಾಗ ನಾವು ನಮ್ಮ ಪಂಚೇಂದ್ರಿಯದೊಳಗ ಕಂಟ್ರೋಲ್ನೊಳಗ ಇಟ್ಕೊಂತೇವೆ, ಅವಾಗ ನಾವು ಜಗತ್ತು ಅಥವಾ ಯುದ್ಧನ ಗೆಲ್ಲೋ ಶಕ್ತಿ ಐತಿ ಅಂತಂದ್ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಈಗ ಹ್ಮ್. ಋಷಿಕೇಶನ ಹಂಗಾರಿ. ಈಗ ನಾವು ನಮ್ಮ ಮನಸ್ಸು ಮತ್ತೆ ಇಂದ್ರಿಯಗಳ ಕಂಟ್ರೋಲ್ನೊಳಗ ಇದ್ದಾಗ ನಾವು ಎಲ್ಲಾ ಶಕ್ತಿನೂ ಅದ್ರದ್ದು ಅದ್ರ ಆಟೋಮೆಟಿಕ್ ಆಗಿ ಸಿಗ್ತೈತಿ. ಎಂತ ಯುದ್ಧನಾದ್ರೂ ಗೆಲ್ಬೋದು ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ. ಯಾವಾಗ್ಲೂ ಸತ್ಯದ ಕಡೆಗೆ ಜಯ ಅಂತಂದ್ ಹೇಳಿ ನನ್ಗ ಆ ಅರ್ಥ ಅನಸ್ತು ಅಮ್ಮ. ಹೌದಾ? ಇವಾಗ ಶಂಖವನ್ನ ಮೊದಲು ನಾವು ರಣಕಹಳೆ ಅಂತಂದ್ಬಿಟ್ಟು ಹೇಳಿದ್ವಿ ಅಲ್ವಾ? ಇದೂ ರಣಕಹಳೆಯನ್ನೇ. ಆದರೆ ಯಾವುದು ಈ ಒಂದು ಆಮ್, ಆಸುರಿ ಶಕ್ತಿಗಳು ಏನಿದೆಯೋ ಅದರ ವಿರುದ್ಧವಾಗಿ ಈ ಪಾಂಚಜನ್ಯ ಮೊದಲಾಗಿ ಮೊಳಗುತ್ತೆ. ಪಾಂಚಜನ್ಯ ಇದು ಮೊದಲನೆಯ ಆ, ಜ್ಞಾನದ ಕಿರಣ ಅಂತಂದ್ಬಿಟ್ಟು ನಾವು ತಿಳಿದುಕೊಳ್ಬೇಕು. ಇವಾಗ ಅಜ್ಞಾನವನ್ನ ಓಡಿಸೋದಕ್ಕೆ ಈ ಪಾಂಚಜನ್ಯ ಅನ್ನೋದು ಮೊದಲನೇದಾಗಿ ಇಲ್ಲಿಂದ ಪ್ರಾರಂಭವಾಗುತ್ತೆ. ಯಾವುದೋ ಜ್ಞಾನದ ಬೋಧನೆ, ಶ್ರೀಕೃಷ್ಣನ ಬೋಧನೆ ಇಲ್ಲಿಂದಲೇ ಶುರು ಆಗುತ್ತೆ. ಪಾಂಚಜನ್ಯ ಅನ್ನೋದಕ್ಕೆ ಇನ್ನೂ ಆ, ಬೇಕಾದಷ್ಟು ಅರ್ಥಗಳಿದೆ. ಪಾಂಚಜ ಅನ್ನೋ ಒಬ್ಬ ರಾಕ್ಷಸನ್ನ ಶ್ರೀಕೃಷ್ಣ ಆ, ಕೊಂದ್ಬಿಟ್ಟು ಅವನು ಸೆರೆ ಹಿಡಿದಿರುವಂತಹ ಒಬ್ಬನ್ನ ಆ, ತಗೊಂಬಂದು ಅವರ ಗುರುಗಳು, ಅಂದರೆ ಶ್ರೀಕೃಷ್ಣನ ಗುರುಗಳಿಗೆ, ಅವರು ಗುರುಗಳ ಮಗ ಅವನು ಆಗಿರ್ತಾನೆ, ಅವ್ರಿಗೆ ಗುರುದಕ್ಷಿಣೆಯಾಗಿ ಮತ್ತೆ ಒಪ್ಪಿಸ್ತಾರೆ. ಅಂಥವನು ಈ ಪಾಂಚಜ ಅನ್ನುವ ಪಾಂಚಜನ್ಯದ ಒಂದು ಶಂಖದಲ್ಲಿ ಅವನು ಬಚ್ಚಿಟ್ಕೊಂಡಿರ್ತಾನೆ. ಅದು ಇಂತಹ ಅಸುರಿ ಆ, ಅಸುರಿ ಒಂದು ಶಕ್ತಿಗಳನ್ನ ಆ, ಸೆದೆಬಡಿಯುವಂತಹದ್ದು ಈ ಪಾಂಚಜನ್ಯ ಅಂತಂದ್ಬಿಟ್ಟು ಆ, ಆ, ಹೇಳ್ತಾರೆ ಎಲ್ಲ ಜ್ಞಾನಿಗಳು ತಿಳಿದಂಥವರು. ಈ ಪಾಂಚಜನ್ಯ ಅನ್ನೋದು ಓದಿದಾಗ ಆಸುರಿ ಶಕ್ತಿಗಳೆಲ್ಲ ಹೊರಟೋಗುತ್ತವೆ ಅಂತಂದ್ಬಿಟ್ಟು ಶ್ರೀಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ. ಇಲ್ಲಿ 6 ಶಂಖಗಳ ಹೆಸರುಗಳನ್ನ ಕೊಟ್ಟಿದ್ದಾರೆ. ಇದು ನಾವು ಪೂರ್ತಿ ಭಗವದ್ಗೀತೆಯನ್ನ ತಿಳಿದುಕೊಳ್ತಿದ್ದೀವಿ ಅಲ್ವಾ? ಅದಕ್ಕೆ ಈ 5 ಶಂಖಗಳ ಹೆಸರನ್ನ ಎಲ್ಲರೂ ಸಾಧ್ಯವಾದ ಮಟ್ಟಿಗೆ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಮತ್ತೆ ದೇವದತ್ತ, ದೇವದತ್ತ ಅನ್ನೋದು ಆಗ್ಲೇ ಹೇಳ್ದಾಗೆ ಅರ್ಜುನ ಓದ್ತಾನೆ. ದೇವದತ್ತ ಅನ್ನೋದಕ್ಕೆ ಯಾರಿಗಾದ್ರೂ ಗೊತ್ತಿದೆಯಾ? ಏನಾದರೂ ಬೇರೆ ಇದರ ಬಗ್ಗೆ ಗೊತ್ತಿದ್ರೆ ಯಾರು ಬೇಕಾದ್ರೂ ಹೇಳ್ಬೋದು. ಲಕ್ಷ್ಮೀಜಿ, ನಿಮಗೆ ಗೊತ್ತಿದ್ರೆ ನೀವು ಹೇಳಿ, ಇಲ್ಲ ಅಂತಂದ್ರೆ ಯಾರು ಏನಾದರೂ ಗೊತ್ತಿದ್ರೆ ಪ್ಲೀಸ್ ಹೇಳಿ. ಅಮ್ಮ ನೀವು ಹೌದಾ? ಕಂಟಿನ್ಯೂ ಮಾಡ್ರಿ ಅಮ್ಮ.
ದೇವದತ್ತ ಅನ್ನೋದಕ್ಕೆ ಏನಾದ್ರು ಅರ್ಥ, ಬೇರೆ ಅರ್ಥ ಏನಾದ್ರು ಗೊತ್ತಿದೆಯಾ? ಎಲ್ಲಾದ್ರೂ ನೀವು ಕೇಳಿದ್ದೀರಾ ದೇವದತ್ತ ಅನ್ನೋದನ್ನ? ಆಹಾ, ಅಂತ ಪರಿ ಗೊತ್ತಿಲ್ಲ ಅಮ್ಮ, ಅದಕ್ಕಂತ. ಅದೇ ಅಲ್ಲ, ಬೇರೆ ಯಾರಿಗಾದ್ರೂ ಗೊತ್ತಿದ್ರು ಹೇಳಿ ಅಂದೆ ನಾನು. ಏನು? ದೇವದತ್ತ ಅನ್ನೋದು ನನಗೆ ಗೊತ್ತಿರೋ ಹಾಗೆ ಇದರಲ್ಲಿ ಯೋಗದ ಒಂದು ಆ, ರೀತಿಯಲ್ಲಿ ಹೇಳಬೇಕಾದ್ರೆ ನಮಗೆ ಪಂಚ ಪ್ರಾಣಗಳಿದೆ, ಅದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಆದರೆ ಉಪಪ್ರಾಣಗಳು 5 ಇವೆ. ಆ ಉಪಪ್ರಾಣಗಳಲ್ಲಿ ದೇವದತ್ತ ಅನ್ನೋದು ಒಂದು. ಆ ದೇವದತ್ತ ಅನ್ನೋದ್ರದ ಕೆಲಸ ಏನು ಅಂತಂದ್ರೆ, ನಮಗೆ ಹೊರಗಡೆಯಿಂದ ಯಾವುದಾದ್ರು ಎಕ್ಸ್ಟರ್ನಲ್ ಬಾಡಿ ಬಂದರೆ ಅದನ್ನು ಹೊರಹಾಕುವಂಥದ್ದು. ಈಗ ಧೂಳು ಅದೆಲ್ಲ ಬರುತ್ತೆ. ಧೂಳು ಎಲ್ಲ ಬಂದಾಗ ನಾವೇನು ಮಾಡ್ತೀವಿ? ಅಕ್ಷಿ ಅಕ್ಷಿ ಅಂತೀವಿ. ಆ ಅಕ್ಷಿ ಅಕ್ಷಿ ಅನ್ಬೇಕಾದ್ರೆ ನಾವು ಸ್ವಲ್ಪ ಶಕ್ತಿಯನ್ನ ಉಪಯೋಗಿಸ್ತೀವಿ ತಾನೆ. ಆ ಶಕ್ತಿಯನ್ನ ಉಪಯೋಗಿಸ್ತೀವಲ್ಲ, ಅದು ಆ ಒಂದು ಪ್ರಾಣಶಕ್ತಿ ದೇವದತ್ತ ಅಂತಂದ್ಬಿಟ್ಟು ಪತಂಜಲಿ ಯೋಗ ಸೂತ್ರದಲ್ಲಿ ಇದರ ಬಳಕೆ ಇದೆ. ಮತ್ತೆ ಅದೇ ಹೆಸರು ಈ ಒಂದು ಅರ್ಜುನನ ಒಂದು ಶಂಖಕ್ಕೂ ಕೊಡಲಾಗಿದೆ. ಅಂತಂದ್ರೆ ಅಂತಹ ಒಂದು ಶಂಖವನ್ನು ಊದಿದ್ರೆ ಈ ನಮಗೆ ಬೇಡವಾದಂತಹ ದುಷ್ಟ ಶಕ್ತಿಗಳನ್ನು ದೂರ ಇಡೋದಕ್ಕೆ ಸಹಾಯವಾಗುತ್ತೆ. ಅದು ಅನ್ವಯವನ್ನು ನಾವು ಮಾಡ್ಬೋದು ಆ ರೀತಿಯಲ್ಲಿ. ಈ ಪೌಂಡ್ರ ಅನ್ನೋದು ಯಾರು ಓದಿದ್ ಹೇಳಿ? ಭೀಮ. ಭೀಮ. ಭೀಮ ವೃಕೋದರ ಅಂತ ಹೇಳ್ತಾರೆ. ಭೀಮ ವೃಕೋದರ. ಈ ಶ್ಲೋಕಕ್ಕೆ ಹೋಗೋಣ, 15ನೇ ಶ್ಲೋಕಕ್ಕೆ ಹೋಗೋಣ. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ವೃಕೋದರ ಅಂತ ಹೇಳ್ತಾರೆ. ಅಂತ ಹೇಳ್ತೀರಾ ಲಕ್ಷ್ಮೀಜಿ? ಬೇರೆ ಯಾರಾದ್ರೂ ಹೇಳ್ತೀರಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೀವೇನು ಕಷ್ಟಪಡಬೇಕಾಗಿಲ್ಲ. ಹೊಟ್ಟೆಬಾಕನಾದ ಮತ್ತು ಕಠಿಣ ಕಾರ್ಯಗಳನ್ನು ನಿರ್ವಹಿಸುವ ಭೀಮನು ಅಂತ. ಅರೆ, ನಾವು ಹೊಟ್ಟೆಬಾಕ ಅಂತಂದ್ಬಿಟ್ಟು ನಾವು ಇಲ್ಲಿ ಹೇಗಿದೆಯೋ ಹಾಗೆ ಅರ್ಥವನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಹೊಟ್ಟೆಯಲ್ಲಿ ಅಷ್ಟು ಇಡೀ ಆ, ಭೂಮಂಡಲವನ್ನೇ ಸುಟ್ಟು ಹಾಕುವಂತಹ ಅಗ್ನಿ ಇರುವಂತಹವನು ವೃಕೋದರ ಅಂತಂದ್ರೆ. ಅವನಿಗೆ ಅಷ್ಟು ಕಿಚ್ಚಿತ್ತು. 100 ಜನ ಇವ್ರನ್ನ ಕೌರವರನ್ನ ಸಂಹಾರ ಮಾಡಿದ್ದು ಭೀಮನೇ. ಅವನ ಒಳಗಡೆ ಅಷ್ಟು ಕಿಚ್ಚಿತ್ತು. ಅಂದ್ರೆ ಆ ದುಷ್ಟ ಶಕ್ತಿಗಳನ್ನ ಹಾಳು ಮಾಡುವಂತಹ ಶಕ್ತಿ. ಭೀಮ ಅಂತಂದ್ರೆ ಯಾರು? ವಾಯುಪುತ್ರ, ಪ್ರಾಣಶಕ್ತಿ. ಬೇರೆಯವ್ರಿಗೆ ಏನಾದರೂ ಆ್ಯಡ್ ಮಾಡಕ್ಕೆ ಇಷ್ಟಪಡ್ತೀರಾ? ಮುಂದಿನ ಶ್ಲೋಕ ಹೇಳಿ ಪಾಂಚಜನ್ಯ ಸಾವಿತ್ರಿ. ಋಷಿಕೇಶ್. ಹ, ಅಲ್ಲ ಯಾವ ನೆಕ್ಸ್ಟ್ ಇದು ಕ್ವೆಶ್ಚನ್ ಸಂಧ್ಯಾಜಿ ನೀವು ತಗೊಳ್ಳೋರಂತೆ. ಆದರೆ ಈ ಶ್ಲೋಕವನ್ನು ಒಂದ್ಸತಿ ನೋಡ್ಬಿಡೋಣ, ಆಮೇಲೆ ಹೋಗೋಣ ಅದಕ್ಕೆ. 16ನೇ ಶ್ಲೋಕ. ಇದು ಇದರಲ್ಲಿ 3 ಶಂಖಗಳ ಹೆಸರನ್ನ ಹೇಳ್ತಾರೆ. ಸಾಧ್ಯವಾದರೆ ಎಲ್ಲರೂ ಇದನ್ನ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ. ಇದು ಯಾರ್ಯಾರು ಓದಿದ್ರು ಅಂತಂದ್ಬಿಟ್ಟು ಸಂಧ್ಯಾಜಿ ನೋಡಿ. ಅನಂತ ವಿಜಯ, ಸುಘೋಷ, ಮಣಿಪುಷ್ಪಕ ಯಾರ್ಯಾರು ಓದಿದ್ರು? ಇವಾಗ ನಾವು ಶ್ಲೋಕವನ್ನ ನೋಡ್ಕೊಂಡ್ ಬಂದ್ವಿ.
ಎಲ್ಲವೂ ಸಹ ದಿವ್ಯವಾದ ಒಂದು ಹೆಸರುಗಳೇ. ಸುಜಾಜಿ ಅವ್ರು ಇದ್ದಾಗ ಕಾಣಿಸ್ತಾ ಇಲ್ಲ. ಸುಜಿ ಅವರು ಅಟೆಂಪ್ಟ್ ಮಾಡ್ತೀರಾ? ಟ್ರೈ ಮಾಡ್ತೀನಿ. ಸಂಧ್ಯಾ ಇದು ಅವರಿಲ್ವಾ? ಕುಂತಿ ಪುತ್ರನಾದ ಯುಧಿಷ್ಠಿರನು ಅನಂತ ಹ್ಮ್ ವಿಜಯ ಅನ್ನೋ ಶಂಖನ ಊದಿದ್ರು. ಮತ್ತೆ ಹ್ಮ್ ನಕುಲ ಸುಘೋಷ ಅನ್ನೋದು, ಹ್ಮ್ ಸಹದೇವ ಮಣಿಪುಷ್ಪಕ ಅನ್ನೋದು. ಇದ್ರ ಕರೆಕ್ಟ್. ಒಳ ಅರ್ಥ ಅನಂತ ವಿಜಯ. ಯುಧಿಷ್ಠಿರ ಅವ್ರದ್ದು ಅನಂತ ವಿಜಯ ಅಂದ್ರೆ ಅನಂತ ಅಂದ್ರೆ ಇನ್ಫಿನಿಟಿ. ಆ ಹ್ಮ್ ಆ ಇದ್ರಲ್ಲಿ ವಿಜಯ ಸಿಗ್ಲಿ ಅಂತಾನ. ಅನಂತ ವಿಜಯ ಅಂದ್ರೆ ಅಂತರಾತ್ಮದಲ್ಲಿ ಧರ್ಮದ ಪ್ರತೀಕ ಅಲ್ವಾ ಹಾ ಯುಧಿಷ್ಠಿರ. ಹಾ ಅಂದ್ರೆ ಒಳಗಡೆ ಹ್ಮ್ ಅಷ್ಟು ಒಂದು ಅನಂತವಾದ ಒಂದು ಶಾಂತತೆಯನ್ನ ಪಡ್ಕೊಂಡಿರ್ತಾನೆ. ಆ ಧರ್ಮ ಅನ್ನೋದು ಆತನಲ್ಲಿ ಹಾಗೆ ತುಂಬಿಕೊಂಡಿರುತ್ತೆ. ಅನಂತ ಅನ್ನೋದು ನೀವು ಹೇಳ್ದಾಗೆ ಅದು ಆ, ಆ, ತುಂಬಾ ಎಷ್ಟು ಅಂತ ಹೇಳಕ್ಕೆ ಕೌಂಟ್ ಹಾ ಮಾಡಕ್ ಆಗದೆ ಇರೋಂತ ಅಷ್ಟು ಹಾ ಇನ್ಫಿನಿಟಿ ಅಂತ ಹೇಳಕ್ಕೂ ಆಗಲ್ಲ. ಅದನ್ನ ಅದಕ್ಕಿಂತ ಮೀರಿದ್ದು. ಮೀರಿದಂತಹದ್ದು. ಹ್ಮ್ ವಿಜಯರಾಜ. ಅಷ್ಟು ಧರ್ಮ ಧರ್ಮಾತ್ಮ ಆತ. ಅದಕ್ಕೋಸ್ಕರ ಅಷ್ಟನ್ನು ಹೇಳ್ಬೋದು ನಾನು. ಅದಕ್ಕೆ ಬೇರೆ ಬೇರೆ ಏನು ಅರ್ಥಗಳಿದೆಯೋ ಗೊತ್ತಿಲ್ಲ. ಓಕೆ. ಅನಂತ ಅನಂತ ವಿಜಯ ಅಂದ್ರೆ ಅಂತಂದ್ರೆ ಹಾಗೆ ನಾನು ನನ್ನ ಒಳಗಡೆ ಅಷ್ಟು ಆ ವಿಜಯವನ್ನ, ಅನಂತವಾದಂತಹ ವಿಜಯವನ್ನ ಸಾಧಿಸಿರುವಂತಹವನು ಅನಂತ ವಿಜಯ ಅನ್ನುವ ಒಂದು ಶಂಖವನ್ನ ಊದ್ತಾನೆ. ಹಾ ಇವುಗಳು ಹಾಗೆ ಸುಘೋಷ ಅನ್ನೋದು, ಮಣಿಪುಷ್ಪಕ ಎಲ್ಲವೂ ಸಹ ದಿವ್ಯವಾದಂತಹ ಶಂಖಗಳೇ ಆಗಿರುತ್ತೆ. ಈ 6 ಶಂಖಗಳು ದಿವ್ಯವಾದ ಶಂಖಗಳು. ಒಂದೊಂದು ಸಹ ಒಂದೊಂದು ಪ್ರತೀಕವಾಗಿ ಇವೆ. ಈ 6 ಶಂಖಗಳನ್ನು ಬಿಟ್ಟು ಬೇರೆ ಯಾವ ಶಂಖಗಳ ಹೆಸರನ್ನ ಇಲ್ಲಿ ಸೂಚಿಸಿಲ್ಲ. ನಿಜ. ಆ ಶಂಖದಲ್ಲೂ ಎಷ್ಟೊಂದು ಅರ್ಥಗಳಿದೆ ಅಲ್ವಾ? ಅಬ್ಬಾ. ಅಯ್ಯೋ, ಹುಡುಕ್ತಾ ಹೋದ್ರೆ ಇನ್ನೂ ಸಿಕ್ಬಹುದೇನೋ. ನನಗೆ ಸಿಕ್ಕಿರೋದಿಷ್ಟು. ಇವಾಗ 17, 18, 19ರಲ್ಲಿ ನಾವು ಏನೇನು ನೋಡ್ತೀವಿ ಅದನ್ನ ನೋಡೋಣ. ಒಂದಷ್ಟು ಇಲ್ಲಿ ಕ್ವಶನ್ ಓದ್ಬಿಟ್ಟು ಆಮೇಲೆ ವಿಶ್ಲೇಷಣೆಗೆ ಹೋಗೋಣ. 17, 18ರಲ್ಲಿ ಪಾಂಡವರ ಸೈನ್ಯದಲ್ಲಿ ಪ್ರಮುಖರೆಲ್ಲರೂ ಬೇರೆ ಬೇರೆ ಶಂಖಗಳನ್ನು ಓದ್ತಾರೆ. ಅವರ ಹೆಸರು ಇದರಲ್ಲೇ ಇರುತ್ತೆ, ಯಾವ್ದ್ರಲ್ಲಿ ಶ್ಲೋಕಗಳಲ್ಲಿ ಇರುತ್ತೆ. ಅದನ್ನ ನೋಡೋಣ. ಅನಂತತೆಯ ಊಹೆಯೂ ಇರುವುದಿಲ್ಲ. ಜೀವಿಗೆ ಒಂದು ಹಂತದಲ್ಲಿ ಭೂಮಿ ಮತ್ತು ಆಕಾಶ ಒಂದು ಎಲ್ಲೆ. ಅದನ್ನ ಆಮೇಲೆ ನೋಡೋಣ ಬಿಡಿ. ಈಗ 16 ಬರ್ತು. 17, 18, 19 ಶ್ಲೋಕಗಳನ್ನು ನೋಡಿ ಅಲ್ಲೇ ಅದರ ವಿಶ್ಲೇಷಣೆಯನ್ನು ಸಹ ಮಾಡೋಣ. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚಾಪರಾಜಿತಃ. ಅಂದ್ರೆ ಕಾಶಿರಾಜ, ಶಿಖಂಡಿ, ದುಷ್ಟದ್ಯುಮ್ನ, ವಿರಾಟ ಮತ್ತೆ ಸಾತ್ಯಕಿ 5 ಜನವನ್ನ ಇಲ್ಲಿ ಹೆಸರಿಸಿರ್ತಾರೆ. ಇವರುಗಳು ಸಹ ಅವ್ರದ್ದೇ ಆದಂತ ಶಂಖಗಳನ್ನ ಅವರು ಊದ್ತಾರೆ. ಅವರೆಲ್ಲ ಮಹಾ ಯೋಧರಾಗಿರ್ತಾರೆ. ನಾವು ಶಿಖಂಡಿ ಅಂತ ಇಲ್ಲಿ ಯಾರಾದರೂ ಹೇಳೋದಾದ್ರೆ ಹೇಳಿ. ಯಾರು ಹೇಳ್ತೀರಾ? ವೀಣಾ ಅವ್ರು ಏನಾದ್ರು ಹೇಳ್ತೀರಾ ಈ 17ನೇ ಶ್ಲೋಕದ ಬಗ್ಗೆ? ಶಿಖಂಡಿ ಬಗ್ಗೆ ಹೇಳ್ಬೇಕಾ? ಶಿಖಂಡಿ ಬಗ್ಗೆ ಶಿಖಂಡಿ ಅಂತಂದ್ರೆ ನೀವ್ ಅನ್ಕೊಂಡಿದ್ದೀರಾ? ಅದೇ ಶಿಖಂಡಿ ಅಂದ್ರೆ ಅವರು ಇದರಿಂದ ಬಂದವರು. ಅಂದ್ರೆ ಹೆಣ್ಣು ಅಲ್ಲ, ಆತರ ಇರ್ತಾರೆ. ಯಾಕೆಂದ್ರೆ ಹೆಣ್ಮಕ್ಳಿಂದ ಸೋಲ್ಬಾರ್ದು. ಇವರು ಗುರುಗಳು ಭೀಷ್ಮರಿಗೆ. ಸೋಲ್ಬಾರ್ದು ಅನ್ನೋದು ಇರುತ್ತೆ.
ಅದಕ್ಕೆ ಆ, ಯಾರಿಂದ ಅದಕ್ಕೆ ಅವರು ಶಿಖಂಡಿ ರೂಪದಲ್ಲಿ ಬಂದು ಅವರು ಅವರ ದ್ವೇಷನ ಆ, ಶಮನ ಮಾಡ್ಕೊಳ್ತಾರೆ ಶಿಖಂಡಿ ರೂಪದಲ್ಲಿ ಬಂದು. ಅದೇ ನಾವ್ ಅನ್ಕೊಂಡಿರೋದು ಏನು ಅಂತಂದ್ರೆ ಥರ್ಡ್ ಜೆಂಡರ್ ಅಂತ ಬಿಟ್ಟು ಶಿಖಂಡಿ ಅಂತ ಬಿಟ್ಟು ಅನ್ಕೊಂಡಿದೀವಿ. ಆದ್ರೆ ಹ್ಮ್ ಸರ್ಚ್ ಮಾಡಿ ಹುಡುಕಿದ್ದಕ್ಕೆ ನನ್ಗೇನ್ ಸಿಕ್ತು ಅಂತಂದ್ರೆ ಹ್ಮ್ ಶಿಖಂಡಿ ಮೊದಲನೇದಾಗಿ ಹೆಣ್ಣಾಗಿ ಹುಟ್ಟಿರ್ತಾನೆ, ಆಮೇಲೆ ಹ್ಮ್ ಗಂಡಾಗಿ ಪರಿವರ್ತನೆ ಆಗ್ತಾನೆ. ಹ್ಮ್ ಹೌದು. ಮತ್ತೆ ಇನ್ನೊಂದು ಅರ್ಥದಲ್ಲಿ ಶಿಖಂಡಿ ಅಂತಂದ್ರೆ ಯಾರು, ಶಿಖ ಅಂತಂದ್ರೆ ತಲೆ, ತಲೆ ಕೂದಲನ್ನ ಮೇಲಕ್ಕೆ ಎತ್ಬಿಟ್ಟು ಕಟ್ಬಿಟ್ಟಿರೋರಿಗೆ ಶಿಖಂಡಿಗಳು ಅಂತ ಹೇಳ್ತಾರಂತೆ. ಅದು ಒಂದು ನಾನು ಸರ್ಚ್ ಮಾಡಿದ್ದಕ್ಕೆ ನಂಗೆ ಸಿಕ್ಕಿದ್ದು ಈ ಅರ್ಥಗಳು. ಹ್ಮ್ ಹ್ಮ್ ಆದ್ರೆ ಅವನು ನಾವ್ ಅನ್ಕೊಂಡಿರೋ ಹಾಗೆ ಥರ್ಡ್ ಜೆಂಡರ್ ಅಂತ ಬಿಟ್ಟಲ್ಲ, ಮೊದಲು ಹುಟ್ಟಿದಾಗ ಹೆಣ್ಣಾಗಿರ್ತಾನೆ, ಆಮೇಲೆ ಗಂಡಾಗ್ತಾನೆ. ಒಂದು ಕಡೆ ಎಲ್ಲೋ ಓದಿದ್ದಿದ್ದು ಅವನಿಗೆ ಸಂಸಾರವೂ ಇತ್ತು ಅಂತಂದ್ಬಿಟ್ಟೆ. ಹ್ಮ್ ಹ್ಮ್ ಕಾಶಿ ರಾಜ ಇವರೆಲ್ಲರೂ ತುಂಬಾ ಮಹಾವೀರರು. ಆ, ಇದು ದೃಷ್ಟದ್ಯುಮ್ನ ಗೊತ್ತಲ್ಲ, ದ್ರೌಪದಿಯ ಸಹೋದರ. ದ್ರೌಪದಿಯ ತಮ್ಮ. ಹ್ಮ್. ಹ್ಮ್ ಹ್ಮ್ ಅಣ್ಣ ಆಗಿರ್ತಾನೆ. ಹ್ಮ್ ದ್ರೌಪದಿ ಆಮೇಲೆ ಬರೋದು, ದೃಷ್ಟದ್ಯುಮ್ನ ಮೊದಲು ಅಗ್ನಿಯಿಂದ ಬರೋದು, ಆಮೇಲೆ ಆಮೇಲೆ ದ್ರೌಪದಿ. ದ್ರೌಪದಿ. ವಿರಾಟ ಗೊತ್ತಲ್ವಾ, ಹ್ಮ್ ವಿರಾಟನ ಮತ್ತೆ ಹತ್ರ ತಾನೇ ಇವರೆಲ್ಲ ಕೊನೆಯಲ್ಲಿ ಅಜ್ಞಾತವಾಸ ಮಾಡಿದ್ದು. ಹ್ಮ್ ಇದು ಮತ್ತೆ ವಿರಾಟನ ಮಗಳನ್ನೇ ಅರ್ಜುನನ ಮಗನ್ಗೆ ಅಭಿಮನ್ಯುವಿಗೆ ಮದುವೆ ಮದ್ವೆ. ಮಾಡಿದ್ದು ಉತ್ತರೆಯನ್ನ. ಹ್ಮ್ ಇವರೆಲ್ಲರೂ ಪಾಂಡವರ ಕಡೆ ಇರ್ತಾರೆ. ಹ್ಮ್ ಸಾತ್ಯಕಿ. ಸಾತ್ಯಕಿ ಅವರು ಸಹ ಬಹಳ ಪರಾಕ್ರಮಿಗಳು. ಅವರು ಯಾದವರಲ್ಲಿ ಶ್ರೇಷ್ಠರು. ಮತ್ತೆ ಇಲ್ಲಿ ಒಂದಷ್ಟು ಜನನ ಹೆಸರಿಸ್ತಾರೆ. ದೃಪದ ದೃಪದ ದ್ರೌಪದಿಯ ಅಪ್ಪ. ಹ್ಮ್ ದೃಪದ ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಕಾನ್ ದದ್ಮು ಪೃಥಕ್ ಪೃಥಕ್. ಇಲ್ಲಿ ದೃಪದ ಅಂದ್ರೆ ದ್ರೌಪದಿಯ ಅಪ್ಪ. ದ್ರೌಪದೇಯಾಶ್ಚ ಅಂದ್ರೆ 5 ಜನ ಮಕ್ಳಿರ್ತಾರೆ ದ್ರೌಪದಿ ಮಕ್ಕಳು. ಅವರು 6 ಜನ. ಆಮೇಲೆ ಆ, ಸುಭದ್ರೆ ಮಗ ಸುಭದ್ರ. ಅಭಿಮನ್ಯು. ಮಹಾಬಾಹು ಅವನು ಅಭಿಮನ್ಯು. 5, 6, 7 ಜನ. ಹ್ಮ್ ಇಷ್ಟು ಜನವನ್ನು ಎಲ್ರೂ ಶಂಖನಾದವನ್ನ ಮಾಡ್ತಾರೆ. ಅಂತಂದ್ರೆ ಇಲ್ಲಿ ಒಟ್ಟು ಇವರು ಎಷ್ಟು ಜನ ಹೆಸರಿಸಿದ್ದಾರೆ ಅಂದ್ರೆ 18 ಜನನ ಹೆಸರಿಸಿದ್ದಾರೆ. ಈಗ ನಾವು 15ನೇ ಶ್ಲೋಕದಿಂದ ನಾವು 18ನೇ ಶ್ಲೋಕದವರೆಗೂ ನೋಡಿದ್ರೆ, ಎಣಿಸಿದ್ರೆ 18 ಜನಗಳ ಶಂಖವನ್ನ ಊದ್ತಾರೆ ಅಂತ. ನಾವು ಮಹಾಭಾರತದಲ್ಲಿ ಮತ್ತೆ ಭಗವದ್ಗೀತೆಯಲ್ಲಿ ವಿಶೇಷವಾದ ಸಂಖ್ಯೆ 18 ನೋಡಿದಿರಲ್ವಾ. ಅದು ಜಯದ ಸಂಕೇತ. ಅಂದ್ರೆ ಎಲ್ಲೆಲ್ಲೂ ಈ ಜಯ ಅನ್ನುವುದನ್ನು ತಂದು ತೋರಿಸ್ತಾ ಇದ್ದಾರೆ. ಹೀಗೆ ಇದು ಮೊದಲನೇ ಹೆಜ್ಜೆ, ಇದು ಜಯದ ಹೆಜ್ಜೆ ಪ್ರತೀಕ. ಯಾವಾಗ್ಲೂ ಸತ್ಯಮೇವ ಜಯತೆ. ಹ್ಮ್ ಕೆಟ್ಟ ಶಕ್ತಿಗಳು ಎಷ್ಟೇ ಇದಾಗಿರ್ಲಿ, ಏನೇ ಪ್ರಬಲವಾಗಿರ್ಲಿ, ಅವು ಒಂದಲ್ಲ ಒಂದು ದಿನ ಹೋಗ್ಲೇಬೇಕು. ಒಳ್ಳೆಯ ಶಕ್ತಿಗಳ ಬರಬೇಕು. ಹಾಗಾಗಿ ಇನ್ನು ಮುಂದೆ ಎಲ್ಲ ನಾವು ನಮ್ಮ ಮುಂದಿನ ಪ್ರಯಾಣ ಜ್ಞಾನದ ಕಡೆಗೆ. ಈ ಎಲ್ಲವೂ ಸಹ ಆ, ಎಷ್ಟು ರೀತಿಯಲ್ಲಿ ಅದೇ ಅವ್ರು ಓದಿದ್ದು ಕರ್ಕಶವಾಗಿಯೂ ಇತ್ತು. ಯಾರು ಕೌರವರು ಸಹ ಶಂಖನಾದವನ್ನ ಮಾಡ್ತಾರೆ. ಆವಾಗ ನಾವು ನೋಡಿದ್ವಿ, ಅವರು ಒಂದೊಂದು ಶಂಖ ಮತ್ತೆ ನಗಾರಿಗಳು ಎಲ್ಲ ಆ, ಭೂಮಿ ಮತ್ತು ನಭ ಎಲ್ಲ ಆಕಾಶದವರೆಗೂ ಎಲ್ಲನೂ ಪ್ರಸರಿಸ್ತೋ. ಆದರೆ ಅವೆಲ್ಲವೂ ಸಹ ಕರ್ಕಶವಾಗಿಯೂ ಎಲ್ಲ ಭಯವನ್ನ
ಹುಟ್ಟಿಸುವ ಹಾಗೋಯ್ತು. ಆದರೆ ಇವ್ರದ್ದು ಸಹ ಬಹಳ ಹೆಚ್ಚಾಗಿ ಇದ್ರೂ ಆ, ಶಬ್ದವು ಅವುಗಳನ್ನೆಲ್ಲ ಓಡಿಸುವ ರೀತಿಯಲ್ಲಿ ಇದು ಒಂದು ಶಿಸ್ತುಬದ್ಧವಾಗಿ ಇರೋದನ್ನ ನಾವು ಕಾಣ್ತೀವಿ. ಸಘೋಷೋತಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥವೀಂ ಚೈವ ತುಮುಲೋಭ್ಯನುನಾದಯನ್. ನೋಡಿ, ಇದು ರಣಕಹಳೆ ಅಲ್ವಾ? ಅದಕ್ಕೆ ಭಯಂಕರವಾದ ಶಬ್ದವು ಆಕಾಶ ಮತ್ತು ಭೂಮಿಯಾದ್ಯಂತ ಗುಡುಗಿತು. ಮತ್ತು ಓ ಧೃತರಾಷ್ಟ್ರನೇ, ನಿನ್ನ ಮಕ್ಕಳ ಹೃದಯಗಳನ್ನು ಚೂರು ಚೂರಾಯಿಸಿತು. ಇದು ಸಂಜಯ ಹೇಳ್ತಾ ಇರೋದು. ಧೃತರಾಷ್ಟ್ರ ಮೊದ್ಲು ಏನ್ ಹೇಳಿರ್ತಾನೆ, ಪಾಂಡವನ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಹೇಳೋ, ನನ್ನ ಮಕ್ಕಳು ಅಂತ ಸಪ್ರೇಟ್ ಮಾಡಿದ್ದಕ್ಕೆ ಇವಾಗ ಅದಕ್ಕೆ ತಿಳ್ಕೊಪ್ಪ ಅಂತ ಜ್ಞಾನಿ ಅಲ್ವಾ ಸಂಜಯ. ಅವನು ನೋಡು ಹೀಗಾಯ್ತು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಪದ್ಮಜಿ. ಹೌದಾ? ಹೌದು, ಎಲ್ಲರಿಗೂ ಇದೆಯಾ? ಕ್ಲೀನ್ ಬರ್ತಾ ಇರ್ಲಿಲ್ಲ. ನಂದೇನಾದ್ರೂ ತೊಂದ್ರೆನೋ ಏನೋ ಗೊತ್ತಿಲ್ಲ. ಅದೇ ಬೇರೆಯವ್ರಿಗೂ ಹಾಗೆ ಆಗ್ತಾ ಇದೆಯಾ ಹೇಳಿ? ಅಲ್ಲ, ಸ್ವಲ್ಪ ಆಯ್ತು, ನಂದು ಕಟ್ಟೆ ಆಗೋಯ್ತು. ಈಗ ಬರ್ತಾ ಇದೆ, ಈಗ ಈಗ ಕೇಳಿಸ್ತಾ ಇದೆ. ಮಾತಾಡಿದ್ದು ಕರೆಕ್ಟ್ ಆಗಿತ್ತು, ಲಾಸ್ಟ್ ಅಲ್ಲಿ ಮಾತಾಡಿದ್ದು. ಸರಿ. ಇಲ್ಲಿ 14ನೇ ಶ್ಲೋಕದಲ್ಲಿ ನಾವು ಇಲ್ಲಿ ಮಾಧವ ಅಂತಂದ್ಬಿಟ್ಟು ಕರೆದಿದ್ದಾರೆ ಶ್ರೀಕೃಷ್ಣನನ್ನ. ಈ ಮಾಧವ ಅನ್ನೋದಕ್ಕೆ ಹಲವಾರು ಅರ್ಥಗಳಿದೆ. ಅದರಲ್ಲಿ ಒಂದು ಎರಡು ತಿಳ್ಕೊಳ್ಳೋಣ. ಮಾ ಅಂತಂದ್ರೆ ಲಕ್ಷ್ಮಿ ಅಂತ, ಮಾಧವ ಅಂತಂದ್ರೆ ಲಕ್ಷ್ಮೀಪತಿ. ಎಲ್ಲ ಸಕಲ ಸಂಪತ್ತಿಗೂ ನಾವು ಏನು ನೋಡ್ತೀವೋ ಅದು ಎಲ್ಲ ಸಂಪತ್ತಿಗೂ ಒಡೆಯ ಮಾಧವ ಅಂತ. ಆದರೆ ಇಲ್ಲಿ ನಾವು ಇಲ್ಲಿಯ ಕಾಂಟೆಕ್ಸ್ಟ್ ಅಲ್ಲಿ ನಾವು ಏನ್ ತಗೊಳ್ಬೇಕು ಅಂತಂದ್ರೆ, ಮಾ ಅಂತಂದ್ರೆ ಜ್ಞಾನವು. ಯಾರು ಜ್ಞಾನವನ್ನ ಕೊಡ್ತಾರೋ, ಮಾ ಅಂದ್ರೆ ಜ್ಞಾನವನ್ನು ಕೊಡುವಂತಹವನು ಮಾಧವ ಅಂತಂದ್ಬಿಟ್ಟು. ಎಲ್ಲೆಲ್ಲಿ ಜ್ಞಾನವನ್ನ ನಾವು ಆ, ಪಡಿತೀವಿ? 4 ವೇದಗಳಲ್ಲಿ, ಋಗ್ ಯಜುರ್ ಸಾಮ ಅಥರ್ವ ವೇದಗಳಲ್ಲಿ, ಮತ್ತೆ ರಾಮಾಯಣ, ಮಹಾಭಾರತ, ಮತ್ತೆ ಪುರಾಣಗಳು. ಇವೇ ನಮಗೆ ಪ್ರಮಾಣಗಳು. 4 ವೇದಗಳೇ ನಮಗೆ ಪ್ರಮಾಣಗಳು. ಅದೆಲ್ಲ ಬಂದಿರೋದು ಭಗವಂತನಿಂದಲೇ. ಈ 7ಕ್ಕೂ ಪ್ರತಿಪಾದಕನಾದವನು ಭಗವಂತನೇ. ಅಂಥ ಅವನೇ ಅವತಾರವಾಗಿ ಶ್ರೀಕೃಷ್ಣನಾಗಿ ಬಂದಿರೋದು. ಅದಕ್ಕೋಸ್ಕರ ಮಾಧವ ಅಂತಬಿಟ್ಟು ಇಲ್ಲಿ ಕಾಂಟೆಕ್ಸ್ಟ್ಗೆ ಅದು ಬಹಳ ಸೂಕ್ತವಾದಂತಹದ್ದು ಅಂತ ನನ್ನ ಅನಿಸಿಕೆ. ಮಾಧವ ಅನ್ನೋದಕ್ಕೆ ಅನೇಕ ರೀತಿಯ ಒಂದು ಅರ್ಥಗಳನ್ನು ಕೊಡ್ತಾರೆ. ಆದರೆ ನಾವು ಇಲ್ಲಿ ಜ್ಞಾನದ ಒಂದು ಮೊದಲನೆಯ ಹೆಜ್ಜೆ, ಮೊದಲನೆಯ ಕಿರಣ ಬಂದಿರೋದು ಶ್ರೀಕೃಷ್ಣನಿಂದ. ಆದ್ದರಿಂದ ನಾವು ಈ ಜ್ಞಾನದ ಸಂಕೇತ ಅಂತಲೇ ತೆಗೆದುಕೊಳ್ಳೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಬೇರೆ ಯಾರಾದರೂ ಏನಾದರೂ ಹೇಳ್ತೀರಾ ಸಂಧ್ಯಾಜಿ? ಬೇರೆ ಯಾರಾದರೂ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋರು ಇದ್ರೆ ಹಂಚ್ಕೊಳ್ಳಿ, ಇಲ್ಲಾಂದ್ರೆ ಪ್ರಶ್ನೆ ಕೇಳೋದಿದ್ರೆ ಕೇಳಿ. ಏನು ಇಲ್ಲ ಅಂದ್ರೆ ಮುಕ್ತಾಯ ಮಾಡೋಣ ಅಲ್ವಾ? ಹ್ಮ್ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.